ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 75 ಎಕರೆ ಒಂದು ಒಳ್ಳೆ ಸುಂದರವಾದಂಥ ರೋಬಸ್ಟಾ ತೋಟ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಗೆ ನಿಯರ್ ಬೆಳಗೋಡ ಹತ್ರ ಈ ಪ್ರಾಪರ್ಟಿ ಬರುತ್ತೆ. ನೋಡ್ತಿದ್ರೆ ಒಂದು ಫಾರ್ಮ್ ಹೌಸ್ ಇದೆ ಈ ಪ್ರಾಪರ್ಟಿಯಲ್ಲಿ. ಹಾಗೆ ನಿಮಗೆ ಟೆರಸ್ದಾಗೇ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದು. ಏನಿಲ್ಲ ಅಂದರೂ ಒಂದು 400 to 500 ಮೀಟರ್ಗಳು ನಿಮಗೆ ಟೆರಸ್ದಾಗೇ ಈ ಪ್ರಾಪರ್ಟಿ ಸಿಗುತ್ತೆ. ನಾವಿವಾಗ ಈ ಪ್ರಾಪರ್ಟಿಯಲ್ಲಿ ಕೊಟ್ಟಿಗೆ ನೋಡ್ತಿದ್ದೀವಿ. ಹಾಗೆ ನೋಡಿ ಒಂದು ಕರು ಕೂಡ ಇದೆ, ತುಂಬ ಸುಂದರವಾದಂಥ ಕರು ಅಂತ ಹೇಳ್ಬೋದು. ಪೂರ್ತಿ ರೋಬಸ್ಟಾ ಪ್ಲಾಂಟೇಶನ್ ಇಂದ ಕೂಡಿರುವಂಥ ತೋಟ. ನಿಮಗೆ ಒಂದು 2-3 ಎಕರೆ ಮಾತ್ರ ಅರೇಬಿಕಾ ಪ್ಲಾಂಟೇಶನ್ ಬರುತ್ತೆ. ಹಾಗೆ ಒಂದು 85 to 90% ಟಾಪ್ ಕಂಡೀಷನ್ ಆಗಿರುವಂಥ ತೋಟ ಇದು. ಇದು 75 ಎಕರೆ ಕೂಡ ಸಿಂಗಲ್ ಬೌಂಡ್ರಿ ಆಗಿದೆ. ಹಾಗೆ ನೋಡಿ ಪ್ರಾಪರ್ಟಿಯಿಂದ ನೀವು ರಸ್ತೆ ಕೂಡ ನೋಡ್ತಿದ್ರೆ ಇವಾಗ ಪೂರ್ತಿ ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು. ಬೆಂಗಳೂರು ಹೈವೇಗೆ ಈ ಪ್ರಾಪರ್ಟಿಯಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಸಕಲೇಶಪುರಕ್ಕೂ ಈ ಪ್ರಾಪರ್ಟಿ ನಿಯರ್ ಆಗುತ್ತೆ. ಹಾಗೆ ಬೇಲೂರಿಗೂ ಕೂಡ ಈ ಪ್ರಾಪರ್ಟಿ ತುಂಬಾ ನಿಯರ್ ಆಗುತ್ತೆ. ನೋಡಿ, ನಾವು ಪ್ರಾಪರ್ಟಿ ಎಂಟ್ರೆನ್ಸಿಂದ ತೋಟ ಹೇಗೆ ಕಾಣುತ್ತೆ ಅಂತ ನೋಡ್ತಿದ್ದೀವಿ. ನಿಮ್ಗೆ ಇದೇ ಥರ ರಸ್ತೆ 400 to 500 ಮೀಟರ್ಗಳು ನಿಮಗೆ ಬರುತ್ತೆ. ತುಂಬ ಜೊತೆ ಕಾಡು ಮರಗಳಿದೆ, ಕಂಡೀಷನ್ ಆಗು ಕೂಡ ತೋಟ ಇದೆ. ಅಕ್ಕಪಕ್ಕದಲ್ಲಿ ತುಂಬ ಹೋಮ್ ಸ್ಟೇಗಳು ಕೂಡ ಇದೆ. ಮತ್ತು ನಿಮಗೆ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ವ್ಯವಸ್ಥೆ ಇದೆ. ಮತ್ತು ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದು. 100% ಲೆವೆಲ್ ಆಗಿರುವಂಥ ತೋಟ. ಪೆಪ್ಪರ್ ಇದೆ, ಕಾಡು ಮರಗಳಿದೆ, ಹಾಗೆ ಅರೇಬಿಕಾ ಪ್ಲಾಂಟೇಶನ್ ಇದೆ, ಮತ್ತು ರೋಬಸ್ಟಾ ಪ್ಲಾಂಟೇಶನ್ ಕೂಡ ಇದೆ. ಸಿಲ್ವರ್ ಓಕ್ ಕೂಡ ಇದೆ. ಈ ಜಾಗ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಏರಿಯಾದಲ್ಲಿ ನಿಮಗೆ 60 to 80 ಅಥವಾ 90 ಇಂಚು ಮಳೆ ಬೀಳುವಂಥ ಜಾಗ ಇದು. ಕಾಫಿ, ಅಡಿಕೆ, ಪೆಪ್ಪರ್ ಇಂಥ ಬೆಳೆಗಳಿಗೆ ತುಂಬ ಸೂಕ್ತವಾದಂಥ ಜಾಗ ಇದು. ಇನ್ನು ಓನರ್ ಅಷ್ಟೇ ತುಂಬ ಒಳ್ಳೆಯವರು. ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇದೆ ಈ ಪ್ರಾಪರ್ಟಿಯಲ್ಲಿ. ಹಾಗೆ ಒಳ್ಳೆ ಕ್ರಾಪ್ ಕೂಡ ಇದೆ. ಒಳ್ಳೆ ಲೊಕೇಶನ್ಲಿರುವಂಥ ಪ್ರಾಪರ್ಟಿ ಇದು. ಇದು ಒಂದು ತಿಂಗಳಾಯ್ತು. ನೋಡಿ, ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮನೆ ಕೂಡ ಇದೆ. ಮನೆ ಮುಂದೆ ಡ್ರೈಯಿಂಗ್ ಯಾರ್ಡ್ ಇದೆ, ಹಾಗೆ ಕೊಟ್ಟಿಗೆ ಇದೆ. ಇನ್ನು ವಾಟರ್ ಸೋರ್ಸ್ ಅಂತ ಬಂದರೆ ನಿಮಗೆ 8 to 9 ಬೋರ್ವೆಲ್ ಇದೆ. ಎಲ್ಲದರಲ್ಲೂ ನೀರು ತುಂಬ ಚೆನ್ನಾಗಿದೆ. ಹಾಗೆ ಬೆಲೆ ಬಾಳುವಂಥ ಮರಗಳಿದೆ, ನಂದಿ ಮರಗಳಿದೆ. ನೋಡಿ ಜಾಗ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಮತ್ತು ಲೇಬರ್ ಲೈನ್ಗಳು ಕೂಡ ಇದೆ, ಒಂದು 2-3 ಲೇಬರ್ ಲೈನ್ ಕೂಡ ಇದೆ. ಮತ್ತು ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ. ನಿಮಗೆ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದು ಕೆಲಸ ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಲೊಕೇಶನ್ ಇರುವಂಥ ಪ್ರಾಪರ್ಟಿ ಇದು. ಹಾಗೆ ತುಂಬ ಕಂಡೀಷನ್ ಆಗಿದೆ. ನೋಡಿ, ಪ್ಲಾಂಟೇಶನ್ ಎಲ್ಲ ನೋಡ್ತಿದ್ರಾ ಹೇಗಿದೆ ಅಂತ. ತೋಟದ ಮೂಲೆಯಲ್ಲೂ ಕೂಡ ನಿಮಗೆ ನೋಡಿ ಡೆಡ್ ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ನೀರಿನ ಸಮಸ್ಯೆ ಸ್ವಲ್ಪ ಕೂಡ ಇಲ್ಲ. ನೋಡಿ, ಬೋರ್ವೆಲ್ ನೋಡ್ತಿದ್ದೀರಾ ನೀವು. ಇದೇ ಥರ ನಿಮಗೆ 8 ಬೋರ್ವೆಲ್ ಇದೆ. ಹಾಗೆ ಸ್ಟಾರ್ಟರ್ ಪಾಯಿಂಟ್ ಕೂಡ ನೋಡ್ತಿದ್ದೀರಾ. ಒಂದು ತೋಟಕ್ಕೆ ಏನು ಅಗತ್ಯವಿದೆಯೋ ಎಲ್ಲ ಸೌಕರ್ಯಗಳು ಈ ತೋಟದಲ್ಲಿದೆ. ನೋಡಿ, ನೀವು ನೋಡ್ತಿದ್ದೀರಾ, ತೋಟದ ಎಲ್ಲ ಕಡೆ ಈ ಥರ ರಸ್ತೆ ಇದೆ. ಪ್ರತಿಯೊಂದು ವೆಹಿಕಲ್ಗಳು ಕೂಡ ತಿರುಗಾಡ್ಬೋದು. ಹಾಗೆ ಒಂದು ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ, ಸ್ಕ್ವೇರ್ ಶೇಪ್ ಇದೆ. ಒಂದು ಸುಂದರವಾದಂಥ ಜಾಗದಲ್ಲಿ ಒಂದು ಸುಂದರವಾದಂಥ ತೋಟ ಅಂತ ಹೇಳ್ತೀನಿ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ 1 ಎಕರೆಗೆ 30 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ ಸೆಲ್ಲರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ಓನರ್ ಹತ್ರನೇ ನಿಮ್ಗೆ ಸಿಟ್ಟಿಂಗ್ ಇರುತ್ತೆ.
ನೋಡಿ ಲೇಬರ್ ಲೈನ್ನ ನಾವು ನೋಡ್ತಿದ್ದೀವಿ ಇವಾಗ. ಮನೆ ಪಕ್ಕದಲ್ಲೇ ಕೂಡ ಈ ಲೇಬರ್ ಲೈನ್ಗಳು ಕೂಡ ಇದೆ. ಹಾಗೆ ಶೆಡ್ಗಳು ಕೂಡ ಇದೆ. ತೋಟಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಇಡೋದಕ್ಕೆ ಶೆಡ್ ಕೂಡ ಇದೆ. 10ರಿಂದ 15-20 ವರ್ಷದ ಪ್ಲಾಂಟೇಷನ್ಗಳಿದು. ಹಾಗೆ ನೋಡಿ ನೀವು ಸ್ವಲ್ಪ ಅರೇಬಿಕಾ ಪ್ಲಾಂಟೇಷನ್ಗಳು ಕೂಡ ನೋಡ್ತಿದ್ದೀರಾ. ಆಮೇಲೆ ಪೂರ್ತಿ ಸಿಲ್ವರ್ ವುಡ್ ಇದೆ. ತುಂಬ ಬೆಲೆ ಬಾಳುವಂಥ ಸಿಲ್ವರ್ ವುಡ್ಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಮತ್ತು ಇನ್ನು ಮಣ್ಣಿನ ಬಗ್ಗೆ ಮಾತಾಡಿದ್ರೆ ಪೂರ್ತಿ ರೆಡ್ ಸಾಯಿಲ್, ಇದು ಕೆಬ್ಬೆ ಮಣ್ಣು ಅಂತ ಕರಿತೀವಲ್ವ, ಆ ಥರ. ಈ ತೋಟನ ಇನ್ನೂ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ತುಂಬ ಒಳ್ಳೆ ಇನ್ಕಮ್ ಬರೋ ಥರ ಮಾಡ್ಬೋದು. ಇವಾಗ ಬರ್ತಿದೆಯಲ್ಲ ಅದೆಲ್ಲ ಇನ್ಕಮ್ ಇನ್ನೂ ಚೆನ್ನಾಗಿ ಈ ತೋಟನ ಡೆವಲಪ್ಮೆಂಟ್ ಮಾಡ್ಬೋದು. ನೀವು ಕಮರ್ಷಿಯಲ್ ಯೂಸ್ಗೂ ಕೂಡ ಈ ತೋಟನ ಯೂಸ್ ಮಾಡ್ಕೋಬೋದು. ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೂ ಕೂಡ ಈ ಜಾಗ ಸೂಕ್ತವಾಗಿದೆ. ಮತ್ತು ಈ ಏರಿಯಾದ ತುಂಬ ಬೆಲೆ ಬಾಳುವಂಥ ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಮಿಡ್ ರೇಂಜಲ್ಲಿ ಮಳೆ ಆಗುತ್ತೆ. ನಿಮಗೆ ಕ್ರಾಪ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಕಾಫಿ ಆಗಿರ್ಬೋದು, ಪೆಪ್ಪರ್ ಮತ್ತು ಅಡಿಕೆ, ಮಾವು, ಈ ಥರ ತುಂಬ ಬೆಳೆಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತರಕಾರಿ ಬೆಳೆಗಳು ಕೂಡ ಈ ಏರಿಯಾದಲ್ಲಿ ಬೆಳಿಬೋದು. ತುಂಬ ಜನ ಕಸ್ಟಮರ್ಗಳು ನೀವು ಕೇಳ್ತಿರ್ತೀರ, ಟಾರಸ್ತಿಗೆ ನಮಗೆ ಸಿಂಗಲ್ ಬೌಂಡ್ರಿ ಸ್ವಲ್ಪ ಲೆವೆಲ್ ಇರೋ ಜಾಗಗಳು ಬೇಕು ಅಂತ. ಒಂದು 50, 60, 70 ಎಕರೆ ನೋಡ್ತಿರೋರಿಗೆ ಇದು ಸೂಟಬಲ್ ಜಾಗ. ಇದು ಇನ್ನು ಪ್ರೈಸ್ ಅಂತ ಬಂದರೆ ನೀವು ಓನರ್ ಹತ್ರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತು ಜಾಗ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ನೀವು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. 15 ಅಡಿ ಬರೀ 15 ಅಡಿ ಕೇಸಿಂಗು. ಎಷ್ಟು ಅಡಿ ಇಳಿಸಿದ್ರು? 120 ಅಡಿ ಇಳಿಸಿದ್ದೀವಿ. 24 ಹೊಡಿತೀವಿ ನೀರು ಕಮ್ಮಿ, ಒಂದು ಡ್ರಾಪ್ ಕಮ್ಮಿ. ಚೆನ್ನಾಗಿದೆ, ಒಳ್ಳೆ ನೀರಿದೆ ಇದರಲ್ಲಿ. ಒಳ್ಳೆ ನೀರಿದೆ. ತುಂಬ ಒಳ್ಳೆ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿಗೆ ಈ ಪ್ರಾಪರ್ಟಿನೂ ಕೂಡ ಸೇರ್ಪಡೆ ಆಗುತ್ತೆ. ಸೊ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ನಾನು ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ. ವಿಲ್ಲಾ ಕಾನ್ಸೆಪ್ಟ್ ಎಲ್ಲ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ. ಒಂದು ಒಳ್ಳೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಈ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ. ಯಾಕೆಂದರೆ ಈ ಏರಿಯಾದಲ್ಲಿ ಬೆಲೆ ದಿನದಿಂದ ದಿನಕ್ಕೆ ತುಂಬ ಹೆಚ್ಚಾಗ್ತಿದೆ. ಸ್ವಲ್ಪ ಡೆವಲಪ್ಮೆಂಟ್ಸ್ಗಳು ನೀವು ಯಾವುದೇ ಚೆನ್ನಾಗಿರೋ ತೋಟ ತೊಗೊಂಡ್ರು ಮಾಡಲೇಬೇಕು. ಹಾಗಾಗಿ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳು ಇದ್ದೇ ಇರುತ್ತೆ. ಓವರಾಲ್ ತೊಗೊಳ್ಳೋದಾದರೆ ರೋಡ್ ಆ್ಯಕ್ಸಿಸ್ ತುಂಬ ಚೆನ್ನಾಗಿದೆ. ಮನೆ ಇದೆ, ಲೇಬರ್ ಲೈನ್ ಇದೆ, ಬೋರ್ವೆಲ್ಗಳಿದೆ, ಹಾಗೆ ಕಂಡೀಷನ್ ಆಗಿರೋ ಕಾಫಿ ತೋಟ ಇದೆ. ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.